ಅವರು ಒಂದು ವೇಳೆ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡದಿದ್ರೆ ನಮಗೆ ಅಂತ ಅವಕಾಶನೇ ಇಲ್ಲ ಆಯಿತು. ಅವರು ಹಕ್ಕುಚ್ಯುತಿ ತರ್ತೇನೆ, ಸಸ್ಪೆಂಡ್ ಮಾಡಿಸ್ತೇನೆ ಅಂತ ಹೇಳದಿದ್ರೆ ನಮಗೆ ಅವಕಾಶನೇ ಇಲ್ಲ ಆಯಿತು. ಸರ್ಕಾರ ದಿವಾಳಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಚಾರ ಮಾಡದಿದ್ರೆ ನಮಗೆ ಅವಕಾಶನೇ ಇಲ್ಲ ಆಯಿತು. ಮಾಡ್ತೇವೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ. ಇವತ್ತು ತಪ್ಪು ತಿಳುವಳಿಕೆಯನ್ನು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ನೀಡಿದರು. ಪಿಂಚಣಿ ರಿವ್ಯೂ ಆಗಬೇಕು ಅಂತೇಳಿ ಮಾಡಿರುವಂಥದ್ದು 2021ನೇ ಇಸ್ವಿಯಲ್ಲಿ ಅವರೇ ಹೊರಡಿಸಿದಂಥ ಸರ್ಕ್ಯುಲರ್ ಪ್ರಕಾರ ಇವತ್ತು ಪಿಂಚಣಿ ರಿವ್ಯೂ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಕೂಡ ಆದೇಶವನ್ನು ಅವರ ಸರ್ಕಾರ ಇರುವಂಥ ಸಮಯದಲ್ಲಿ ಮಾಡಿದ್ದಾರೆ. ಆ್ಯಪ್ ಮಾಡಿರುವಂಥದ್ದು ಕೂಡ ಅಕ್ರಮ ಸಕ್ರಮ. ಅವರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಆ್ಯಪ್ ಮಾಡಿ ಬಾಕಿದೆಲ್ಲ ತಿರಸ್ಕಾರ ಮಾಡಬೇಕು ಅನ್ನುವಂಥ ರೀತಿ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ, ಅರ್ಜಿಯನ್ನು. ಇವತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಇವತ್ತು ಡೀಮ್ಡ್ ಫಾರೆಸ್ಟ್ ವಿರಹಿತ ಆಗಿದೆ. ಈಗ ಅದನ್ನು ತಿರಸ್ಕಾರ ಆದರೆ ಪುನಃ ಅದನ್ನು ತನಿಖೆ ತಗೊಳ್ಳುವಾಗಿಲ್ಲ. ಈ ರೀತಿಯಲ್ಲಿ ಅವರ ಸರ್ಕಾರ ಇರುವಂಥ ಸಮಯದಲ್ಲಿ ಆದೇಶ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಇವತ್ತು ನಾವು ಅಧಿಕಾರ ಬಿಡುವಾಗ 2018ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರು 1 ಕಿಲೋವ್ಯಾಟಿಗೆ 53 ರೂಪಾಯಿ ಇತ್ತು ಕರೆಂಟಿಗೆ. ಅವರು ಅಧಿಕಾರ ಬಿಡುವಾಗ ಮೊನ್ನೆ 183 ರೂಪಾಯಿ ಆಗಿತ್ತು 1 ಕಿಲೋವ್ಯಾಟಿಗೆ, 183 ರೂಪಾಯಿ. ಆವಾಗ ಇದೇ ಸುನೀಲ್ ಕುಮಾರ್ ಅವರು ಸಚಿವರಾಗಿದ್ದರು, ಇಂಧನ ಸಚಿವರು. ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದು ರೆಗ್ಯುಲೇಟರ್ ಮುಖಾಂತರ ಆಗುವಂಥದ್ದು, ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಈಗ ಹೇಳ್ತಾರೆ ಇವತ್ತು ಸರ್ಕಾರ ರೇಟ್ ಜಾಸ್ತಿ ಮಾಡಿದೆ ಅಂತೇಳಿ. ಈ ರೀತಿಯಲ್ಲಿ ನಾವು ಕೂಡ ಅವರೇನು ಅವಕಾಶ ಮಾಡಿ ಕಾಂಟ್ರಾಕ್ಟ್ ಮಾಡುವಂಥವರು ಬರೀ ಲೈಸೆನ್ಸ್ ಇದ್ದವರು ಮಾತ್ರ ಅಂತೇಳಿ. ಹೆಚ್ಚು ನಿಮಿಷ ನನಗೆ ಗಂಜಿ ಕೇಂದ್ರ ಅಲ್ಲ ಅಂತ ಹೇಳಿದ್ದಾರೆ. ನಿನ್ನೆಲ್ಲ ಮೊನ್ನೆ 4 ಲಾರಿ ಸೀಸ್ ಆಗಿದೆ. ಎಲ್ಲಿ? ಬೆಳ್ಮನ ಹತ್ತಿರ ಕಲ್ಲು ತುಂಬಿಕೊಂಡು ಹೋಗುವಂಥದ್ದು. ಅದು ಇಲ್ಲಿ ಮರವಂತೆಗೆ ಹೋಗಿ ಅಲ್ಲಿ ಸಮುದ್ರಕ್ಕೆ ಕಲ್ಲು ಹಾಕುವಂಥದ್ದು. 4 ಇವತ್ತು ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಇವರು ತಕ್ಷಣ ಇವರ ಫೋನ್ ಹೋಗ್ತದೆ. ಹೆಚ್ಚು ನಿಮಿಷ ಈ ಶಾಸಕತ್ವ ಗಂಜಿ ಕೇಂದ್ರ ಅಲ್ಲದಿದ್ದರೆ ಇದು ಯಾವುದು ವ್ಯಾಪಾರಿ ಕೇಂದ್ರನ? ಇವತ್ತು ತಕ್ಷಣ ಶಾಸಕರು ಫೋನ್ ಮಾಡಿ ಇವತ್ತು ಅದು ಬಿಡಿ ಅನ್ನುವಂಥ ರೀತಿಯಲ್ಲಿ. ಇವತ್ತು ಈ ರೀತಿಯಲ್ಲಿ ಅವರು ಒಂದು ವೇಳೆ ಪಂಚಾಯತ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡದಿದ್ದರೆ ನಮಗೆ ಅಂತ ಅವಕಾಶನೇ ಇಲ್ಲ ಆಯಿತು. ಅವರು ಹಕ್ಕುಚ್ಯುತಿ ತರ್ತೇನೆ, ಸಸ್ಪೆಂಡ್ ಮಾಡಿಸ್ತೇನೆ ಅಂತ ಹೇಳದಿದ್ರೆ ನಮಗೆ ಅವಕಾಶನೇ ಇಲ್ಲ ಆಯಿತು. ಸರ್ಕಾರ ದಿವಾಳಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಚಾರ ಮಾಡದಿದ್ದರೆ ನಮಗೆ ಅವಕಾಶನೇ ಇಲ್ಲ ಆಯಿತು. ಅವರೇ ಸ್ವಲ್ಪ ತಾವಾದರೂ ಹೇಳಿ, ಸ್ವಲ್ಪ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮದೇನು ತಕರಾರಿಲ್ಲ. ಅವ್ರು ಸ್ವಲ್ಪ ಅನುಭವದ ಕೊರತೆ ಇರ್ಬೋದು ಅವರಿಗೆ. ಹೌದು, ಲಾಲಾಜಿ ಮೆಂಡನ್ ಹತ್ರ ಕೇಳಿ ಸ್ವಲ್ಪ. ಪಾಪ ಲಾಲಾಜಿ ಮೆಂಡನ್ ಹತ್ರ ಕೂಡ ಕೇಳೋದಿಲ್ಲ ಅವರು. ಅವ್ರ ಹತ್ರ ಕೇಳಿ. ಈಗ ಮೊನ್ನೆ ಪೆರಡೂರಲ್ಲಿ ಅಲ್ಲಿಯ ನಗರಿದ್ದು ಗೋಪುರ ಬಿದ್ದು ಹೋಗುವಂಥ ಪರಿಸ್ಥಿತಿ ಇತ್ತು. 4 ವರ್ಷದಿಂದ ಟರ್ಪಲ್ ಹಾಕ್ತಾ ಇದ್ದೀವಿ. DC ಅವರಲ್ಲಿ ಬಂದಾಗ ಹೇಳಿದರು, ಇವತ್ತು ನೀವು ಅದನ್ನು ಕೂಡಲೇ ಡೆಮಾಲಿಷ್ ಮಾಡಬೇಕು ಅಂತೇಳಿ. ಇವತ್ತು ನಾವು ವ್ಯವಸ್ಥಾಪನಾ ಸಮಿತಿಯವರು ಡೆಮಾಲಿಷ್ ಮಾಡಿ ಇವತ್ತು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿದರೆ ಇವರು ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತರ್ತಾರೆ. ಒಂದು ದೇವಸ್ಥಾನದ ಕೆಲಸ ಕಾರ್ಯಕ್ಕೆ ಅಲ್ಲಿ ಆಗುವಂಥ ಬೈಪಾಸ್ ರಸ್ತೆಗೆ ವಿರುದ್ಧ, ಅಲ್ಲಿ ಆ ದೇವಸ್ಥಾನದ ನಗರಿ ಗೋಪುರ ಕಟ್ಟುವುದಕ್ಕೆ ಅದಕ್ಕೆ ವಿರುದ್ಧ ಕೋರ್ಟಿಗೆ ಹೋಗಿ ಇವತ್ತು ಸ್ಟೇ ಆದೇಶ ತರ್ತಾರೆ ಅಂತ ಹೇಳಿದರೆ ಇದಕ್ಕೇನು ಅರ್ಥ?